ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈಸಿ ರೆಸಿಪಿ ಮನೆಯಲ್ಲಿ ಅನ್ನ ಉಳಿದು ಹೋದಾಗ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಟೈಮಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಟೈಮ್ ಜೊತೆ ಕೂಡ ಮಾಡ್ಕೊಳ್ಳುವಂಥ ಒಂದು ಕ್ರಿಸ್ಪಿ ಸ್ನ್ಯಾಕ್ಸ್ ರೆಸಿಪಿ. ಈ ಕ್ರಿಸ್ಪಿನೆಸ್ನ ನೀವೇ ಕೇಳಿಸ್ಕೊಂಡ್ಮೇಲೆ ಗೊತ್ತಾಗಿರ್ಬೋದು ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ. ಒಳಗಡೆ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ಕೇವಲ 5 ನಿಮಿಷದಲ್ಲಿ ನಾವು ಪ್ರಿಪೇರ್ ಮಾಡ್ಕೋಬೋದು. ಒಂದು ಕಡೆ ಟೀ ಮಾಡೋದಕ್ಕಿಟ್ಟು ಇನ್ನೊಂದು ಕಡೆ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋ ಅಷ್ಟು ಟೈಮಲ್ಲಿ. ಸೊ ಕೇವಲ ಒಂದು 5 ನಿಮಿಷ ಟೈಮ್ ಹಿಡಿಯುತ್ತೆ. ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡಿರೋಂಥ ಅನ್ನ ಉಪಯೋಗಿಸ್ಕೊಂಡು ಸಾಯಂಕಾಲದ ಟೀ ಟೈಮ್ಗೆ ನಾವು ಇದನ್ನು ಮಾಡ್ಕೋಬೋದು. 1 ಕಪ್ಪಷ್ಟು ಅನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದೆರಡನ್ನೂ ಸೇರಿಸಿ ಈ ರೀತಿ ಗ್ರೈಂಡ್ ಮಾಡಿ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಖಾರಕ್ಕೋಸ್ಕರ ನಾವಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀವಿ, ಅಥವಾ ಚಿಲ್ಲಿ ಫ್ಲೇಕ್ಸ್ ಹಸಿರು ಮೆಣಸಿನಕಾಯಿನ ಕೂಡ ಕಟ್ ಮಾಡಿ ಹಾಕೋಬೋದು. ಹಾಗೆ ಇದ್ರ ಜೊತೆಗೆ 1 ಸ್ಪೂನಷ್ಟು ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಅಡುಗೆ ಸೋಡಾ. ಇಲ್ಲಿ ಕ್ರಿಸ್ಪಿನೆಸ್ಗೋಸ್ಕರ ನಾನಿಲ್ಲಿ ಆ್ಯಡ್ ಮಾಡ್ತಿರೋದು 4 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಹಾಗೆ ಅದೇ ಸ್ಪೂನ್ ಅಳತೆನಲ್ಲೇ 4 ಸ್ಪೂನಷ್ಟು ಬಾಂಬೆ ರವೆ ಅನ್ಬೋದು, ಉಪ್ಪಿಟ್ಟು ರವೆ ಅನ್ಬೋದು, ಅಥವಾ ಮೀಡಿಯಮ್ ರವೆ ಅಂತ ಕೂಡ ಕರೀತಾರೆ. 4 ಸ್ಪೂನ್ ಅಕ್ಕಿ ಹಿಟ್ಟು, 4 ಸ್ಪೂನ್ ರವೆ ಹಾಕಿದ ಕೂಡಲೇ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೋಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮತ್ತೆ ನೀರೆಲ್ಲ ಏನೂ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಏನು ತೇವಾಂಶ ಇದೆ ಅಷ್ಟಕ್ಕೆ ನಾವು ಈ ಅಕ್ಕಿ ಹಿಟ್ಟು ಮತ್ತು ರವೆನ ಮಿಕ್ಸ್ ಮಾಡ್ಕೊಂಡು ಕಲಸಿಟ್ಕೋಬೇಕು. ಆದಷ್ಟು ಈ ಡೋನ ಸ್ವಲ್ಪ ಗಟ್ಟಿಯಾಗಿರೋ ಹಾಗೆಯೇ ಕಲಿಸ್ಕೋಬೇಕು. ರವೆ ಹಾಕಿರೋ ಕಾರಣ 2 ರಿಂದ 3 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಅಷ್ಟರಲ್ಲಿ ಒಂದು ಕಡೆ ಎಣ್ಣೆ ಬಿಸಿಗೆ ಇಟ್ಕೊಂಡಿರೋಣ. ಎಣ್ಣೆ ಬಿಸಿ ಆಗೋ ಅಷ್ಟೊತ್ತಿಗೆ ಇದನ್ನು ಎಂದೂ ಕೂಡ ರೆಡಿಯಾಗಿ ಅಷ್ಟರಲ್ಲಿ ನಾ ಇದನ್ನೆಲ್ಲ ವಡೆ ರೀತಿಯಲ್ಲಿ ತಟ್ಟಿ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ಹಾಕಿ ವಡೆಗಳನ್ನು ಕರಿಬೋದು. ಮಸಾಲ ವಡೆ ರೀತಿಯಲ್ಲಿ ಅಥವಾ ತೂತೊಡೆ ಅಂದರೆ ಉದ್ದಿನ ವಡೆ ರೀತಿಯಲ್ಲಿ ಕೂಡ ಯಾವ ಶೇಪಲ್ಲಿ ಬೇಕಾದ್ರೆ ನಾವು ಮಾಡ್ಕೋಬೋದು. ಹಾಗೆ ಇದಕ್ಕೆ ಬೇರೆ ಸೊಪ್ಪು ಏನು ಹಾಕೋವಂಥ ಅವಶ್ಯಕತೆ ಇಲ್ಲ. ಕೇವಲ ಚಿಲ್ಲಿ ಫ್ಲೇಕ್ಸ್ ಮತ್ತು ಕರಿಬೇವನ್ನು ಹಾಕಿದ್ದೀವಿ. ಹಾಗೆ ಅಕ್ಕಿ ಹಿಟ್ಟು ಮತ್ತು ರವೆ ಹಾಕ್ಕೊಂಡಿದ್ದೀವಿ. ನೀವೀಗ ಕಲಿಸ್ಕೊಂಡಿರೋಂಥ ಡೋ ಏನಾದರೂ ನಿಮಗೆ ತುಂಬ ತೆಳುವು ಅನಿಸ್ತಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ರವೆ ಎರಡರಲ್ಲಿ ಯಾವುದೋ ಒಂದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಈ ಒಂದು ಡೋನ ಪ್ರಿಪೇರ್ ಮಾಡ್ಕೋಬೇಕು. ಮೀಡಿಯಮ್ ಹೀಟಲ್ಲಿ ಎಣ್ಣೆ ಕಾಯಿಸ್ಕೊಂಡಾಗಿದೆ. ಕಾಯ್ದಿರೋಂಥ ಎಣ್ಣೆಯಲ್ಲಿ ವಡೆಗಳನ್ನೆಲ್ಲ ಹಾಕಿ ಹೊಂಬಣ್ಣ ಬರೋವರೆಗೂ ತಿರುಗಿಸ್ಕೊಂಡು ಬೇಯಿಸಿ ತೆಕ್ಕೋಬೋದು. ಸೊ ಇದು ಸ್ವಲ್ಪ ಡೀಪ್ ಆಗಿರೋಂಥ ಪ್ಯಾನನ್ನು ನಾನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಕಬ್ಬಿಣದ ಬಾಣಲೆ ಆದ್ದರಿಂದ ಒಂದು ಹೀಟನ್ನು ಕೂಡ ಜಾಸ್ತಿ ಕೊಡುತ್ತೆ. ಈ ಥರ ಡೀಪ್ ಪ್ಯಾನನ್ನು ಉಪಯೋಗಿಸ್ಕೊಂಡಾಗ ಎಣ್ಣೆನೂ ನಮಗೆ ಜಾಸ್ತಿ ಬೇಕು ಅಂತ ಅನ್ಸಲ್ಲ ಕರೀಲಿಕ್ಕೆ. ದೊಡ್ಡದಾದರೆ ಒಂದೊಂದು ಹಾಕೋಬೋದು, ಚಿಕ್ಕದಾದರೆ 2-3 ಒಟ್ಟಿಗೆ ಹಾಕಿ ಕರಿಬೋದು. ನೋಡೋದಲ್ಲ ಎಷ್ಟು ಸುಲಭ ಅಂತ. ಖಂಡಿತ ಅನ್ನ ಉಳಿದಾಗ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಅನ್ನ ಉಳಿದಿದ್ದಾಗಲೇ ಮಾಡಬೇಕು ಅಂತನಿಲ್ಲ, ದಿಢೀರಾಗಿ ಮಾಡಬೇಕು, ನೆಂಚ್ಕೊಳ್ಳೋಕ್ಕೇನಾದ್ರು ಬೇಕು ಅಂದರೂ ಕೂಡ ಇಮ್ಮಿಡಿಯೇಟಾಗಿ 1 ಕಪ್ ಅನ್ನದಿಂದ ನೀವು ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಸಿ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.